ಎಲ್ಲ ಭಾವಿ ಶಿಕ್ಷಕ ಸ್ಪರ್ಧಾಕಾಂಕ್ಷಿಗಳಿಗೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ 2026ರಲ್ಲಿ GPSTR ಆಗಿರ್ಬೋದು, PSTR ಆಗಿರ್ಬೋದು ಶಿಕ್ಷಕರಾಗಬೇಕೆಂದು ಕಾಯುತ್ತಿದ್ದೀರಿ, ನಿಮಗೆಲ್ಲ ಒಂದು ಸಿಹಿ ಸುದ್ದಿ. ನಿನ್ನೆ ಕಲಾಪದಲ್ಲಿ ನಡೆದಂತಹ ಪ್ರಶ್ನೋತ್ತರ ವೇಳೆಯಲ್ಲಿ ಕಾಂಗ್ರೆಸ್ ಶಾಸಕರಾದಂತಹ NH ಕೋನರೆಡ್ಡಿ ಅವರು ಶಿಕ್ಷಣ ಇಲಾಖೆಯ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಶಿಕ್ಷಣ ಸಚಿವರು ಜೂನ್ 1ರೊಳಗಾಗಿ ಶಿಕ್ಷಕರ ನೇಮಕಾತಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಶಿಕ್ಷಣ ಸಚಿವರ ಭರವಸೆಗಳೇನು ಅವುಗಳ ಮೇಲೆ ನಂಬಿಕೆ ಇಡುವಂಥವುಗಳಲ್ಲ, ಆದರೆ TET ಪ್ರಕ್ರಿಯೆಯನ್ನು ನೋಡಿದರೆ 2025ರಲ್ಲಿ ನಡೆಸಿದಂತಹ TET ಪ್ರಕ್ರಿಯೆಯನ್ನು ನೋಡಿದರೆ ಒಂದು ವೇಳೆ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕಾತಿಯ ಒಂದು ನೋಟಿಫಿಕೇಶನ್ ಹೊರಬಂದರೆ ಪರೀಕ್ಷೆಯ ದಿನಾಂಕ ಸಮೇತ ಹೊರಗಡೆ ಬರುತ್ತದೆ. ಆವಾಗ ನಾವು ತಯಾರಿ ಮಾಡಲಿಕ್ಕೆ ಸಮಯ ಸಿಗಬಹುದು, ಸಿಗಲಿಕ್ಕಿಲ್ಲ. ಹಿಂದಿನಿಂದಲೇ ನಾವು ಅದರ ಬಗ್ಗೆ ತಯಾರಿಯನ್ನು ಮಾಡುವುದು ಒಳ್ಳೆಯದು. ಶಿಕ್ಷಕ ನೇಮಕಾತಿಗೆ ಇರುವಂತಹ ತೊಡಕುಗಳು ಯಾವುವು ಅಂದ್ರೆ ಕೋರ್ಟ್ ಕೇಸ್ ಆಗಿರ್ಬೋದು. 2022ರಲ್ಲಿ ವಿವಾಹಿತ ಮಹಿಳೆಯರ ಕೋರ್ಟ್ ಕೇಸ್ ಆಗಿರ್ಬೋದು, ಆಮೇಲೆ 56% ಮೀಸಲಾತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇವೆಲ್ಲವೂ ಪರಿಹರಿಸಿದ ನಂತರವೇ ನೋಟಿಫಿಕೇಶನ್ ಆಗುವಂತಹ ಒಂದು ಚಾನ್ಸಸ್ ಇರ್ತವೆ. 2022ರ ಕೋರ್ಟ್ ಕೇಸ್ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟಿನ ಒಂದು ಕ್ಯಾಟ್ಗೆ ಅದು ಆಲ್ರೆಡಿ ಈಗ ವರ್ಗಾವಣೆಯನ್ನು ಮಾಡಿದ್ದಾರೆ. ಈಗ ಅದು ಎಲ್ಲ ರೀತಿಯ ಒಂದು ಹೈರಿಂಗ್ಗಳು ಮುಗಿದು ಕೇವಲ ಜಡ್ಜ್ಮೆಂಟ್ಗೆ ಮಾತ್ರ ಬಾಕಿ ಇದೆ. ಜಡ್ಜ್ಮೆಂಟ್ ಮಾತ್ರ ಬಾಕಿ ಇದೆ. ಯಾವ ಕ್ಷಣದಲ್ಲಾದರೂ ಅದು ಜಡ್ಜ್ಮೆಂಟ್ ಹೊರಗಡೆ ಬರಬಹುದು. ಆಮೇಲೆ ಇದು ಕೋರ್ಟ್ ಕೇಸ್ ಫೆಬ್ರವರಿ 11ನೇ ತಾರೀಕಿಗೆ ಇರುವುದರಿಂದ ಅದರ ಒಳ ಮೀಸಲಾತಿ ಆಗಿರ್ಬೋದು, 56% ಮೀಸಲಾತಿ ಆಗಿರ್ಬೋದು, ಈ ತೊಡಕುಗಳನ್ನು ಪರಿಹಾರ ಆದವು ಅಂದ್ರೆ ಒಂದು ವೇಳೆ ನೋಟಿಫಿಕೇಶನ್ ಆಗಿದ್ದೇ ಆದರೆ ಈ TET ನಡೆಸಿದಂಥ ಒಂದು ಪ್ರಕ್ರಿಯೆ ಆಧಾರದ ಮೇಲೆ ಬಹಳ ಬೇಗನೆ ತುಂಬಿಕೊಳ್ಳುವಂಥ ಒಂದು ಸಾಧ್ಯತೆ ಇರ್ತವೆ. ಆಮೇಲೆ C&R ರೂಲ್ ಯಾವ ರೀತಿ ಅಂದರೆ, ಹೊಸ C&R ರೂಲ್ ನೋಡ್ರಿ, 70% CET, 20% TET, D.Ed ಆಗಿದ್ರೆ PUC ಪ್ಲಸ್ D.Ed 10%, ಒಂದು ವೇಳೆ GPSTR ಆಗಿದ್ರೆ 70% CET, 20% TET, ಡಿಗ್ರಿ ಪ್ಲಸ್ B.Ed ಸೇರಿ 10%. ಈ ರೀತಿಯಾಗಿ ಒಂದು ಬ್ಯಾಕಪ್ ಸ್ಕೋರ್ 30%, 70% CET ಇರ್ತದೆ. ಇದರಲ್ಲಿ 30% ಬ್ಯಾಕಪ್ ಸ್ಕೋರ್ ಆಗಿದ್ರೆ 70% CET ಇರ್ತದೆ. 70% CET ಇರ್ತದೆ. ಈ ರೀತಿಯಾಗಿ ಒಂದು ಟೋಟಲ್ ವೇಟೇಜನ್ನು ತೆಗಿತಾರೆ. ಇಲ್ಲಿ 20% TET ಹಂಗಾರೆ TETಗೆ ನೀವು ಎಷ್ಟು ಅಂಕಗಳು ಗಳಿಸಿರ್ತೀರಿ ಅದಕ್ಕೆ ಇಂಟು 20 ಮಾಡಿ ಡಿವೈಡೆಡ್ ಬೈ 100 ಮಾಡಿದಾಗ ಅದಕ್ಕೆ ನಮಗೆ ಬರುವಂಥ ಒಂದು ಫಲಿತಾಂಶವೇ 20% ಆಗಿರ್ತವೆ. ಅದೇ ರೀತಿಯಾಗಿ GPSTR 2022ಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಪಟ್ಟಿ ನೋಟಿಫಿಕೇಶನ್ ಮಾಡಿದಾಗ ಬಿಡ್ತೀನಿ ಅಂತೇಳಿ 2022ರಲ್ಲಿ ನೋಟಿಫಿಕೇಶನ್ನಲ್ಲಿ ಬಿಟ್ಟಿದ್ರು. ಅದೇ ರೀತಿಯಾಗಿ ಒಂದು 29/1/2026 29/1/2026ರಂದು 2022ನೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಉರ್ದು ಮಾಧ್ಯಮದ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಸಿಗದೇ ಇರುವ ಕಾರಣದಿಂದ ಜನರಲ್ ಮೆರಿಟ್ಗೆ ಕನ್ವರ್ಟ್ ಮಾಡಿ 67 ಅಭ್ಯರ್ಥಿಗಳ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. 2022ರ ನೇಮಕಾತಿಯಲ್ಲಿ 20% ಹೆಚ್ಚುವರಿ ಪಟ್ಟಿಯನ್ನು ಬಿಡುತ್ತಿದ್ದರು. ಅದು ಕೋರ್ಟ್ ಕೇಸ್ನ ಕಾರಣದಿಂದ ಅದು ಹೆಚ್ಚುವರಿ ಪಟ್ಟಿ ಕೂಡ ಅಷ್ಟೇ ಉಳಿದುಕೊಂಡಿದೆ. ಈ ಹಿಂದೆ ನಡೆಸಿದಂತಹ 2015 ಆಗಿರ್ಬೋದು, 2019 ಆಗಿರ್ಬೋದು, 2017 ಆಗಿರ್ಬೋದು, ಈ ಎಲ್ಲ ವರ್ಷಗಳಲ್ಲೂ ಕೂಡ 20% ಹೆಚ್ಚುವರಿ ಪಟ್ಟಿಯನ್ನು ಬಿಟ್ಟಂತಹ ಒಂದು ಉದಾಹರಣೆಗಳಿವೆ. ಅದೇ ರೀತಿಯಾಗಿ 2022ಕ್ಕೆ ಸಂಬಂಧಪಟ್ಟಂತ ಕೂಡ ಹೆಚ್ಚುವರಿ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಒಂದು ಸಂಭವ ಇದೆ. ಆದರೆ ನಾವು ಶಾಲಾ ಶಿಕ್ಷಣ ಇಲಾಖೆಯ ಮೇಲೆ ಒತ್ತಡ ತರುವಂತಹ ಒಂದು ಕೆಲಸವನ್ನು ಮಾಡಬೇಕು. ಈ ಹಿಂದೆ ನಡೆಸಿದಂತಹ 2017 ಆಗಿರ್ಬೋದು, 15 ಆಗಿರ್ಬೋದು, 19ರಲ್ಲಿ ಹೆಚ್ಚುವರಿ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಬಾರಿ ಏನಾಗಿದೆ, ಕೋರ್ಟ್ ಕೇಸ್ ಇರುವ ಕಾರಣದಿಂದ ಅದರ ಬಗ್ಗೆ ಯಾರು ತಲೆ ಕೆಡಿಸಿಕೊಂಡಿರುವುದಿಲ್ಲ. ಆದ ಕಾರಣದಿಂದ ನಾವೇನಾದರೂ ಅಕ್ಸಾ ಸಂಘಟನೆಯಾದಂತಹ
ಕಾಂತಕುಮಾರ್ ಸರ್ ಅವರ ಗಮನಕ್ಕೆ ತಂದರೆ, ಅಕ್ಸಾ ಸಂಘಟನೆ ಕಾಂತಕುಮಾರ್ ಸರ್ ಅವರ ಗಮನಕ್ಕೆ ತಂದರೆ ಇದರ ಬಗ್ಗೆ ಅವರು ಗಮನ ಹರಿಸಿ ಹೆಚ್ಚುವರಿ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಸಹಾಯವನ್ನು ಮಾಡಬಹುದು. ಓಕೆ, ಧನ್ಯವಾದಗಳು.